ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವೆಚ್ಚಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇದಿಷ್ಟು ಇದರ ಪ್ರಮುಖ ಅಂಶಗಳು. ನಲ್ಮೆಯ ಮಕ್ಕಳೇ, ನಿಮಗೆಲ್ಲರಿಗೂ ಕೂಡ ಈ 10ನೇ ತರಗತಿಯಲ್ಲಿ ಅರ್ಥಶಾಸ್ತ್ರದಲ್ಲಿ ಮೊದಲ ಅವಧಿಯಲ್ಲಿ, ಮೊದಲ ಸೆಮಿಸ್ಟರ್ ಅವಧಿಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಹಾಗೆ 2ನೇ ಅವಧಿಗೆ ಬರ್ತಕ್ಕಂತಹ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ 3ನೇ ಅಧ್ಯಾಯ ವ್ಯವಹಾರದ ಜಾಗತೀಕರಣ. ಸಾಮಾನ್ಯವಾಗಿ ನಾವು ಅರ್ಥಶಾಸ್ತ್ರದಲ್ಲಿ LPG ಎಂಬ ಪದವನ್ನು ಬಳಸ್ತೀವಿ. LPG ನೋಡಿ, ನಾವು ಮನೆಯಲ್ಲಿ ಗ್ಯಾಸ್ಗೆ LPG ಗ್ಯಾಸ್ ಇದೆ, ಆದರೆ ನಾವು ಈ ಸಮಾಜ ವಿಜ್ಞಾನದಲ್ಲಿ LPG ಅನ್ನೋ ಪದವನ್ನು ಬಳಸೋದು ವಿಶೇಷವಾದಂತಹ ಒಂದು ಅರ್ಥವನ್ನು ಒಳಗೊಂಡಿರ್ತಕ್ಕಂತಹ L ಅಂತಂದ್ರೆ ಉದಾರೀಕರಣ, ಲಿಬರಲೈಸೇಷನ್, P ಅಂದ್ರೆ ಪ್ರೈವೇಟೈಸೇಷನ್, ಖಾಸಗೀಕರಣ, G ಅಂದ್ರೆ ಗ್ಲೋಬಲೈಸೇಷನ್ ಅಥವಾ ಜಾಗತೀಕರಣ ಎರಡು ಪದವನ್ನು ಬಳಸಿದೆ. 91ರ ನಂತರ ಏನು ಆರ್ಥಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆ ಬದಲಾವಣೆಗಳನ್ನು ನಾವು ನೋಡಿದ್ವಿ. ಯಾವ್ದಾವುದಂದ್ರೆ ಉದಾರೀಕರಣ ಮತ್ತು ಜಾಗತೀಕರಣ ಪ್ರಕ್ರಿಯೆಗಳು ಆರ್ಥಿಕ ಕ್ಷೇತ್ರದಲ್ಲಿ ಹೊಸ ಪದಗಳಾಗಿ ಉದಯವಾದರೂ ಕೂಡ ಇವತ್ತು ಅವು ಸಂರಚನಾತ್ಮಕವಾದಂತಹ ಅರ್ಥವನ್ನು ಪಡೆದುಕೊಂಡು ನಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಒಳ್ಳೆಯ ವ್ಯಾಪಕ ಮತ್ತು ವಿಶಾಲವಾದಂತಹ ಪರಿಕಲ್ಪನೆಗಳನ್ನು ನಾವು ಒಳಗೊಂಡಿರ್ತಕ್ಕಂಥದ್ದು. ಈ ವ್ಯವಹಾರ ಕ್ಷೇತ್ರಕ್ಕೆ ಈಗೇನು ಜಾಗತೀಕರಣ ಅಂತಕ್ಕಂಥ ಪದ ಹೊಸದೇನಲ್ಲ. ಯಾಕೆಂದ್ರೆ 1870ರಲ್ಲಿ 1913ರ ಅವಧಿಯವರೆಗೆ ತೀವ್ರಗತಿಯಲ್ಲಿ ಆರ್ಥಿಕವಾಗಿ ಏನು ಬದಲಾವಣೆಗಳು, ಜಾಗತೀಕರಣ ಪ್ರಕ್ರಿಯೆಯಲ್ಲಿ ಬದಲಾವಣೆಗಳು ಆಗ್ತಾ ಇತ್ತು. ಆದರೆ 80ರ ದಶಕದ ನಂತರ ಜಾಗತೀಕರಣ ಅಂತಕ್ಕಂಥದ್ದು ತೀವ್ರಗತಿಯಲ್ಲಿ ಹಲವು ರಾಷ್ಟ್ರಗಳಲ್ಲಿ ಪ್ರಗತಿಯನ್ನ ಸಾಧಿಸ್ತಾ ಬಂತು. ಅದರಲ್ಲೂ ನಾವಿವತ್ತು ಆದಾಯದ ಆಧಾರದ ಮೇಲೆ ರಾಷ್ಟ್ರಗಳನ್ನ ಮುಂದುವರಿಯುತ್ತಿರುವ, ಹಿಂದುಳಿದ ಮತ್ತು ಆರ್ಥಿಕವಾಗಿ ಶೋಷಣೆಗೆ ಒಳಗಾಗಿರ್ತಕ್ಕಂತಹ ಶೋಷಿತ ವಸಾಹತುಶಾಹಿ ರಾಷ್ಟ್ರಗಳು ಅಂತೇಳಿ ವಿಭಾಗ ಮಾಡ್ತಾರೆ. ಹಾಗಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂತ ಏನು ಕರೆದಿಲ್ಲ, ಆ ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಥವಾ ಆರ್ಥಿಕವಾಗಿ ಮುಂದುವರಿಯುತ್ತಿರುವಂತಹ ರಾಷ್ಟ್ರಗಳು ಆರ್ಥಿಕ ಕ್ಷೇತ್ರದಲ್ಲಿ ಹಲವು ಸುಧಾರಣೆಗಳನ್ನು ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಬಂದು. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳ ಕ್ಷೇತ್ರದಲ್ಲಿ ಈ ತಾಂತ್ರಿಕ ಕ್ರಾಂತಿ ಮತ್ತು ಸಂವಹನ ಪ್ರಸರಣಗಳ ಬಳಕೆ ಅಂತಕ್ಕಂಥದ್ದು ಹೆಚ್ಚಾಗಿರೋದಿಲ್ಲ. ಸೊ ಆ ಕಮ್ಯುನಿಕೇಶನ್ ರೆವಲ್ಯೂಷನ್ ಅಂತಕ್ಕಂಥದ್ದು ಆಗಿದೆ. ಸಾರಿಗೆ ಸಂಪರ್ಕ ಆಗಿರ್ಬೋದು ಅಥವಾ ಆನ್ಲೈನ್ ಶಾಪಿಂಗ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ತಾಂತ್ರಿಕ ಮತ್ತು ಸಂಪರ್ಕ ಸಾಧನಗಳ ಕ್ರಾಂತಿಯಿಂದ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳು ಏನಾಗಿದೆ, ಇವತ್ತು ಜಾಗತಿಕ ಮಟ್ಟದಲ್ಲಿ ವಿಶಾಲ ಅರ್ಥವನ್ನು ಪಡ್ಕೊಂಡಿರ್ತಕ್ಕಂಥ ನೋಡ್ತೀವಿ. ಹಾಗಾಗಿ ಅವು ಏನಾಗಿದ್ದಾವೆ, ತಾವೆಲ್ಲಿ ಉತ್ಪಾದನೆ ಮಾಡ್ತಾವ ಅಲ್ಲೇ ಸ್ಥಾಪನಾ ಸ್ಥಳಕ್ಕೆ ಮಾತ್ರ ಸೀಮಿತವಾಗಿರಲಿ ವಸ್ತುಗಳು. ನಾವು ನೋಡ್ತೀವಿ ಈಗ ಅಂತ ವ್ಯಾಪಾರ ಅಂತಂದ್ರೆ ರಫ್ತು ಮತ್ತು ಆಮದು ಪ್ರಕ್ರಿಯೆ ಇದೆ. ಈಗ ರಫ್ತು ಆಮದು ಪ್ರಕ್ರಿಯೆ ಜೊತೆಗೆ ಪುನರ್ ರಫ್ತು ಪ್ರಕ್ರಿಯೆ ಅಂದ್ರೆ ಬೇರೆ ದೇಶದಿಂದ ಆಮದು ಮಾಡಿಕೊಂಡು ನಾವು ಇನ್ನೊಂದು ದೇಶಕ್ಕೆ ಮಾಡ್ಕೊಡ್ತೀವಿ, ರಫ್ತನ್ನು ಮಾಡ್ತಾ ಇರ್ತೀವಿ. ಈಗ ಸಾಫ್ಟ್ವೇರ್ ಸಾಮಗ್ರಿಗಳಾಗಿರ್ಬೋದು ಅಥವಾ ಹಾರ್ಡ್ವೇರ್ ಮೆಟೀರಿಯಲ್ಸ್ಗಳಾಗಿರ್ಬೋದು, ಹೀಗೆ ವಿಭಿನ್ನ ರೀತಿಯಲ್ಲಿ ನಾವು ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳಲ್ಲಿ ಅರ್ಥಶಾಸ್ತ್ರದಲ್ಲಿ ವ್ಯವಹಾರಗಳು ಅಂತಕ್ಕಂಥವು ನಡೀತಾ ಹೋಗ್ತವೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ರಾಷ್ಟ್ರಗಳ ಮಧ್ಯೆ ವ್ಯವಹಾರ ನಡೆಯಬೇಕಾದರೆ ಅಲ್ಲಿ ಕೊಡುಕೊಳ್ಳುವಿಕೆಯ ಪ್ರಕ್ರಿಯೆಗಳು ನಡೀತದೆ ಅಂತಂದ್ಮೇಲೆ ಒಂದು ರಾಷ್ಟ್ರವು ಇನ್ನೊಂದು ರಾಷ್ಟ್ರದ ಮೇಲೆ ಪರಸ್ಪರ ಅವಲಂಬನೆ ಮತ್ತು ನಿಕಟವಾದಂತಹ ಸೌಹಾರ್ದಯುತ ಸಹಕಾರ ಸಂಬಂಧಗಳನ್ನ ಹೊಂದಿರಬೇಕಾಗ್ತದೆ. ಸೊ ಹಾಗಾಗಿ ಯಾವ ರಾಷ್ಟ್ರವೂ ಕೂಡ ಸ್ವಾವಲಂಬಿ ಸಮೃದ್ಧ ರಾಷ್ಟ್ರವಾಗಿ ಬದುಕಬೇಕು ಅಂತಂದ್ರೆ ಇನ್ನೊಂದು ರಾಷ್ಟ್ರದ ಅವಲಂಬನೆ ಅತಿ ಅಗತ್ಯವಾಗಿ ಬೇಕಾಗ್ತದೆ ಅಂತ ನಾವು ನೋಡ್ತೀವಿ. ಅದೇ ಹಿನ್ನೆಲೆಯಲ್ಲಿ ಇಲ್ಲಿ ಜಾಗತೀಕರಣ ಎಂಬ ಪದದ ಅರ್ಥವನ್ನ ವಿವಿಧ ರಾಷ್ಟ್ರದ ಅರ್ಥಶಾಸ್ತ್ರಜ್ಞರು ವಿಭಿನ್ನ ರೀತಿಯಲ್ಲಿ ವ್ಯಾಖ್ಯಾನವನ್ನ ಅಥವಾ ಪರಿಕಲ್ಪನೆಯನ್ನ ವಿವರಿಸ್ತಾ ಹೋಗಿದ್ದಾರೆ.
ಆದರೆ ಇಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಏನಿದೆಯಲ್ಲ, ವಿಶ್ವಸಂಸ್ಥೆಯಲ್ಲಿ ಬಹಳ ಪ್ರಧಾನವಾದಂತಹ ಹಣಕಾಸಿನ ಸಂಸ್ಥೆ IMF, ಇದರ ಕೇಂದ್ರ ಕಚೇರಿ ವಾಷಿಂಗ್ಟನ್ ಬರುತ್ತೆ. ಇದು ಏನಂತ ಜಾಗತೀಕರಣದ ಬಗ್ಗೆ ವಿವರಣೆ ಮಾಡಿದೆ ನೋಡಿ. ಜಾಗತೀಕರಣ ಅನ್ನೋ ಪದನೇ ಬೇರೆ, ವ್ಯವಹಾರದ ಜಾಗತೀಕರಣ ಅನ್ನೋದೇ ಬೇರೆ. ನೋಡಿ, ಇಲ್ಲಿ ಎರಡು ಪದಗಳು, ವ್ಯವಹಾರ ಪ್ಲಸ್ ಜಾಗತೀಕರಣ, ಜೊತೆಗೆ ವ್ಯವಹಾರದ ಜಾಗತೀಕರಣ. ಜಾಗತೀಕರಣ ಅಂದ್ರೆ ಸಾಮಾನ್ಯವಾಗಿ ಹೇಳ್ತೀವಿ, ದೇಶದ ಅರ್ಥವ್ಯವಸ್ಥೆಯನ್ನ ವಿಶ್ವದ ಅರ್ಥವ್ಯವಸ್ಥೆಯೊಡನೆ ಒಗ್ಗೂಡಿಸುವ ಪ್ರಕ್ರಿಯೆಯೇ ಜಾಗತೀಕರಣ. ಅದರಲ್ಲಿ ವ್ಯವಹಾರ ಜಾಗತೀಕರಣ. ಇಲ್ಲಿ ವ್ಯವಹಾರ ಅಂದ್ರೆ ವಸ್ತುಗಳನ್ನು ಉತ್ಪಾದಿಸುವ, ವಸ್ತುಗಳನ್ನು ಮಾರಾಟ ಮಾಡುವ ಮತ್ತು ವಸ್ತುಗಳನ್ನು ಆಮದು ಮಾಡಿಕೊಳ್ಳುವ ಪ್ರಕ್ರಿಯೆಗಳು ನಡೀತಕ್ಕಂಥದ್ದನ್ನು ಬಿಸ್ನೆಸ್, ವ್ಯವಹಾರ. ಹಿಂಗೆ ಕೊಡುಗೊಳ್ಳುವಿಕೆ ಪ್ರಕ್ರಿಯೆಯ ಮೂಲಕ ವಿಶ್ವದ ಅರ್ಥವ್ಯವಸ್ಥೆಯಲ್ಲಿ ದೇಶದ ಅರ್ಥವ್ಯವಸ್ಥೆ ಅಂತಕ್ಕಂಥದ್ದನ್ನ ನಾವು ವಿಲೀನ ಅಥವಾ ಒಗ್ಗೂಡಿಸುವಂತಹ ಪ್ರಕ್ರಿಯೆಗೆ ತೊಡಗಿಕೊಂಡಾಗ ಅದು ತನ್ನದೇ ಆದಂತಹ ಅರ್ಥವನ್ನು ಪಡ್ಕೊಂಡಿದೆ, ವ್ಯವಹಾರದ ಜಾಗತೀಕರಣ. ಅದಕ್ಕೆ ಏನ್ ಹೇಳಿದೆ IMF? ಇಲ್ಲಿ ನೋಡಿ ಏನ್ ಹೇಳಿದೆ ಅಂತಂದ್ರೆ, ಸರಕು ಸೇವೆಗಳು, ಸರಕು ಮತ್ತು ಸೇವೆ, ಸರಕು ಕಣ್ಣಿಗೆ ಕಾಣ್ತಕ್ಕಂತಹ ವಸ್ತುಗಳು, ಸೇವೆಗಳು, ಈಗ ಮಾನಸಿಕ ಸೇವೆ ಆಗಿರ್ಬೋದು, ಬೌದ್ಧಿಕ ಸೇವೆ ಆಗಿರ್ಬೋದು, ದೈಹಿಕ ಸೇವೆಗಳಾಗಿರ್ಬೋದು, ಹಾಗಾಗಿ ಸರಕು ಮತ್ತು ಸೇವೆಗಳು ಹಾಗೂ ಅಂತಾರಾಷ್ಟ್ರೀಯ ಬಂಡವಾಳದ ಹರಿವು ತೀವ್ರ ಮತ್ತು ವ್ಯಾಪಕ ತಾಂತ್ರಿಕತೆಯ ಪ್ರಸರಣಗಳ ಮೂಲಕ, ಇದು ಬಹಳ ಇಂಪಾರ್ಟೆಂಟ್, ತೀವ್ರ ಹಾಗೂ ವ್ಯಾಪಕ ತಾಂತ್ರಿಕತೆಯ ಪ್ರಸರಣಗಳ ಮೂಲಕ ವಿಶ್ವದಾದ್ಯಂತ ಹೆಚ್ಚಿನ ಪ್ರಮಾಣದ ವೈವಿಧ್ಯತೆಯ ಗಡಿಯಾಚೆಗಿನ ವ್ಯವಹಾರಗಳಿಂದ ಹೆಚ್ಚುತ್ತಿರುವ ಅಂತರ್ಸ್ವಾವಲಂಬನೆಯೇ ವ್ಯವಹಾರದ ಜಾಗತೀಕರಣ. ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ನಿಮಗೆ ನೆನಪಿಟ್ಕೊಳ್ಳಿ, ವ್ಯವಹಾರದ ಜಾಗತೀಕರಣ ಅಂದ್ರೆ ಎರಡು ಪದಗಳು ಮುಖ್ಯ, ಸರಕು ಸೇವೆಗಳು, ಸರಕು ಸೇವೆಗಳು, ಅಂತಾರಾಷ್ಟ್ರೀಯ ಬಂಡವಾಳದ ಅರಿವು ಮತ್ತು ತೀವ್ರ ಹಾಗೂ ವಿದ್ಯುತ್ ವ್ಯಾಪಕ ತಾಂತ್ರಿಕತೆಯ ಪ್ರಸರಣಗಳ ಮೂಲಕ ವಿಶ್ವದಾದ್ಯಂತ ಹೆಚ್ಚಿನ ಪ್ರಮಾಣದ ವೈವಿಧ್ಯತೆಯ ಗಡಿಯಾಚೆಗಿನ ವ್ಯವಹಾರಗಳಿಂದ ಹೆಚ್ಚುತ್ತಿರುವ ಅಂತರ್ಸ್ವಾವಲಂಬನೆಯೇ ವ್ಯವಹಾರದ ಜಾಗತೀಕರಣ ಅಂತ ಹೇಳ್ತಾರೆ. ನೋಡಿ, ಅದು ಹೆಂಗ್ ಬೆಳವಣಿಗೆ ಆಯಿತು ಅಂತಂದ್ರೆ 1970 ಆರ್ಥಿಕ ವ್ಯವಸ್ಥೆ ಅಂತಕ್ಕಂಥದ್ದು ಅದರ ವ್ಯಾಪ್ತಿ ತುಂಬಾ ಕಡಿಮೆ. ಆದ್ರೆ 1914 ಮೊದಲನೇ ಮಹಾಯುದ್ಧದಿಂದ 1980ರವರೆಗೆ ಅದರ ವ್ಯಾಪ್ತಿ ಇನ್ನಷ್ಟು ಹೆಚ್ಚಾಯಿತು. ಹಾಗೆ 80ರಿಂದ 91ರವರೆಗೆ ಉದಾರೀಕರಣ, ಏನು ಆರ್ಥಿಕವಾದಂತಹ ಮುಕ್ತ ವ್ಯಾಪಾರ ನೀತಿ ಅಂತಕ್ಕಂಥದ್ದು ಏನು ನಮ್ಮ ಭಾರತದಲ್ಲಿ ಮನಮೋಹನ್ ಸಿಂಗ್ ಅಂತಕ್ಕಂಥ ಅರ್ಥ ಸಚಿವರಾಗಿದ್ದಾಗ ಜಾರಿಗೆ ಬಂತು. ಅದೇ ತನಕ ಅದು ನಮ್ಮ ಭಾರತದಲ್ಲಿ ಚಾಲ್ತಿಯಲ್ಲಿ ಅದು 91ರ ನಂತರ ಇತ್ತೀಚಿನವರೆಗೆ ಈ ಜಾಗತೀಕರಣ ಪ್ರಕ್ರಿಯೆ ಅಂತದ್ದು ವಿಶಾಲ ಆರ್ಥಿಕ ಮಾರುಕಟ್ಟೆಗಳನ್ನು ರೂಪಿಸಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಹಾಗಾಗಿ ಈ ಜಾಗತೀಕರಣ ಅಂತಂದ್ರೆ ವ್ಯವಹಾರದ ಜಾಗತೀಕರಣ ಅಂದ್ರೆ ಏನಪ್ಪಾ ಅಂತಂದ್ರೆ, ಸರಕು ಸೇವೆಗಳ ಮತ್ತು ಅಂತಾರಾಷ್ಟ್ರೀಯ ಬಂಡವಾಳದ ಅರಿವು ಹಾಗೂ ತೀವ್ರತರ ಮತ್ತು ವ್ಯಾಪಕ ತಾಂತ್ರಿಕತೆಯ ಪ್ರಸರಣಗಳ ಮೂಲಕ ವಿಶ್ವದಾದ್ಯಂತ ಹೆಚ್ಚಿನ ಪ್ರಮಾಣದ ವೈವಿಧ್ಯತೆಯ ಗಡಿಯಾಚೆಗಿನ ವ್ಯವಹಾರಗಳಿಂದ ಹೆಚ್ಚಿನ ಅಥವಾ ವ್ಯವಹಾರಗಳಿಂದ ಹೆಚ್ಚುತ್ತಿರುವ ಅಂತರ್ಸ್ವಾವಲಂಬನೆಯೇ ವ್ಯವಹಾರದ ಜಾಗತೀಕರಣ. ಇದನ್ನ ಏನ್ ತಿಳಿದು ಬರುತ್ತೆ ನಮಗೆ? ವ್ಯವಹಾರದ ಜಾಗತೀಕರಣ ಅಂದ್ರೆ ಸಾಮಾನ್ಯವಾಗಿ ನಾವು ಹೇಳಿದ್ವಿ ಜಾಗತೀಕರಣ ಅಂದ್ರೆ ಏನು, ಅದರ ಅರ್ಥದ ಬಗ್ಗೆ. ಹಾಗೇನೆ ವ್ಯವಹಾರದ ಜಾಗತೀಕರಣ ಅಂದ್ರೆ ಏನು, ಅದರ ಅರ್ಥ ಬಗ್ಗೆ ತಿಳ್ಕೊಳ್ಳಿ. ಇದು ಏನೇನು ಒಳಗೊಂಡಿದೆ, ಈ ವ್ಯಾಖ್ಯೆಯನ್ನು ನಾವು ಸೂಕ್ಷ್ಮವಾಗಿ ಪರಿಶೀಲಿಸಿ ನೋಡಿದಾಗ ಅನೇಕ ಅಂಶಗಳು ನಮಗೆ ಕಣ್ಮುಂದೆ ಬರ್ತವೆ. ಯಾವ್ಯಾವ? ನಂಬರ್ 1 ಅಂತಕ್ಕಂಥದ್ದು ಬಂದಾಗ ಜಾಗತೀಕರಣ ಅಂತಕ್ಕಂಥದ್ದು ಸರಕು ಸೇವೆಗಳ ಹೆಚ್ಚುತ್ತಿರುವ ಗಡಿಯಾಚೆಗಿನ ಚಲನೆ. ನೋಡಿ, ಗಡಿಯಾಚೆಗಿನ ಚಲನೆ 1. ಎರಡನೇದಾಗಿ ಬಂಡವಾಳದ ತಾಂತ್ರಿಕ ಮತ್ತು ವ್ಯಾಪಕ ಪ್ರಸರಣ. ಈಗಾಗಲೇ ಅಂತಾರಾಷ್ಟ್ರೀಯ ಬಂಡವಾಳದ ಅರಿವು ಮತ್ತು ತೀವ್ರತರ ಹಾಗೂ ವ್ಯಾಪಕ ತಾಂತ್ರಿಕತೆಯ ಪ್ರಸರಣಗಳ ಚಲನೆ.
ಕ್ರಾಂತಿ. ಮೂರನೇ ಅಂಶ ಅಂತಂದ್ರೆ ಇಡೀ ವಿಶ್ವವನ್ನೇ ಒಂದು ಪುಟ್ಟ ಮಾರುಕಟ್ಟೆಯಾಗಿ ಈ ಜಾಗತೀಕರಣ ಅಂತಕ್ಕಂಥದ್ದು ಪರಿವರ್ತನೆ ಮಾಡಿ ನೋಡಿ. ವಿಶ್ವದ ಎಲ್ಲ ಒಂದು ರಾಷ್ಟ್ರಗಳ ನಡುವೆ ವ್ಯಾಪಾರ ವಹಿವಾಟು ನಡೆಸತಕ್ಕಂಥ ಒಂದು ಕೇಂದ್ರ ಬಿಂದುವಾಗಿ, ಹಾಗಾಗಿ ಇಡೀ ವಿಶ್ವವನ್ನೇ ಒಂದು ಮಾರುಕಟ್ಟೆಯನ್ನಾಗಿಸಿಕೊಂಡು ಕಚ್ಚಾ ವಸ್ತು ಇತರ ಸಂಪನ್ಮೂಲಗಳನ್ನು ವಿಶ್ವದ ಅಗ್ಗವಾದ ಮಾರುಕಟ್ಟೆಗಳಿಂದ ನಾವು ಕೊಂಡುಕೊಳ್ಳಬಹುದು. ಹಾಗೆ ಅದಕ್ಕೆ ಹೇಳ್ತಾರೆ, ಈ ಇಡೀ ವಿಶ್ವವೇ ಒಂದು ಪುಟ್ಟದಾದಂತಹ ಆರ್ಥಿಕ ಮಾರುಕಟ್ಟೆಯ ಬುಟ್ಟಿ ಇದ್ದ ಹಾಗೆ ಅಲ್ಲಿ ವಿಭಿನ್ನ ರೀತಿಯ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ. ಯಾರಿಗೆ ಯಾವ ವಸ್ತು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಳೋ ಸ್ವತಂತ್ರ ಇದೆ, ವೆರೈಟಿ ಇದೆ. ಸೊ ಹಂಗ ಒಂದು ಮತ್ತೆ ಇನ್ನೊಂದು ನಾಲ್ಕನೇದಾಗಿ, ವಿಶ್ವದ ಯಾವುದೇ ಪ್ರದೇಶದಲ್ಲಿ ಕಡಿಮೆ ವೆಚ್ಚದಲ್ಲಿ ಸರಕುಗಳನ್ನ ಅಥವಾ ವಸ್ತುಗಳನ್ನ ಉತ್ಪಾದಿಸಲಿಕ್ಕೆ ಈ ಜಾಗತೀಕರಣ ಅವಕಾಶ ಮಾಡಿಕೊಡುತ್ತೆ. ನೋಡಿ, ಹೆಚ್ಚಿನ ಪ್ರಮಾಣದ ವೈವಿಧ್ಯತೆಯ ಗಡಿಯಾಚೆಗಿನ ವ್ಯವಹಾರಗಳಿಂದ ಹೆಚ್ಚುತ್ತಿರುವ ಅಂತಾರಾಷ್ಟ್ರೀಯ ಅಥವಾ ಅಂತರ ಸ್ವಾವಲಂಬನೆ, ಇಂಟರ್ ಡಿಪೆಂಡೆನ್ಸ್. ಸ್ವಾವಲಂಬಿಯಾಗಿ ನಾವು ಎಲ್ಲಾ ವಸ್ತುಗಳನ್ನು ವಿಭಿನ್ನ ರೀತಿಯಲ್ಲಿ ವೈವಿಧ್ಯಮಯವಾಗಿ ಉತ್ಪಾದನೆಯನ್ನು ಮಾಡಲಿಕ್ಕೆ ಈ ಜಾಗತೀಕರಣ ಅಂತಕ್ಕಂಥದ್ದು ಒಳಗೊಂಡಿದೆ ಅನ್ನೋದನ್ನು ಈ ವ್ಯಾಖ್ಯಾನದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಅರ್ಥ ಆಯ್ತು ನಮ್ಮ ಕಡೆ? ಸೂಕ್ಷ್ಮವಾಗಿ ನಾವು ಅವಲೋಕನ ಮಾಡಬೇಕು. ಅದಕ್ಕೆ ನನಗೆ ಸರಕು ಸೇವೆಗಳ ಅಂತಾರಾಷ್ಟ್ರೀಯ ಬಂಡವಾಳಗಳು ಒಂದು, ತೀವ್ರ ಮತ್ತು ವ್ಯಾಪಾರ ತಾಂತ್ರಿಕ ಪ್ರಸರಣಗಳ ಕ್ರಾಂತಿ 2, ಮತ್ತೆ ಮೂರನೇದಾಗಿ ಹೆಚ್ಚಿನ ಪ್ರಮಾಣದ ವೈವಿಧ್ಯತೆ ಗಡಿಯಾಚೆಗಿನ ವ್ಯವಹಾರಗಳ ಅಂತ ಸ್ವಾವಲಂಬನೆ. ಹಾಗಾಗಿ ಇದೇನೇನು ಒಳಗೊಂಡು ಇನ್ನೂ ಏನೇನು ಅಂಶಗಳನ್ನು ಒಳಗೊಂಡಿದೆ ಅಂತ ಜಾಗತೀಕರಣ ಅಥವಾ ವ್ಯವಹಾರ ಜಾಗತೀಕರಣದಲ್ಲಿ ಅಡಕವಾಗಿರ್ತಕ್ಕಂಥ ಅಂಶಗಳು ಬಂದಾಗ ಮುಖ್ಯವಾಗಿ ಇವತ್ತು ಸಂಚಾರಿ ಸೌಲಭ್ಯ, ಸಂಪರ್ಕ ಕ್ರಾಂತಿ ಮತ್ತು ವಿದ್ಯುನ್ಮಾನ ಚಾಲ ಅಂತ ಕರೀತೀವಿ, ಎಲೆಕ್ಟ್ರಾನಿಕ್ ಮೀಡಿಯಾಸ್ ಅನ್ನೋದು, ಮತ್ತೆ ಕಾನೂನಿನ ಮೂಲಭೂತ ಸ್ಥಿರತೆ ಹಾಗೂ ಪ್ರಜ್ಞಾಪೂರ್ವಕ ಆರ್ಥಿಕ, ತಾಂತ್ರಿಕ ಮತ್ತು ರಾಜಕೀಯ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳಲ್ಲಿ ವಿನಿಮಯ ಎಂಬುದು ಮೌಲ್ಯಗಳಲ್ಲಿ ವಿನಿಮಯ ಆಗಿದೆ. ಎರಡನೇದಾಗಿ ರಾಜಕೀಯ ಅರಿಕೆಗಳಿಂದ ಗಡಿಭಾಗಗಳ ಸಂಬಂಧಗಳ ಮೂಲಕ ಅಂತಾರಾಷ್ಟ್ರೀಯ ಬಂಡವಾಳ ಹಾಗೂ ವ್ಯಾಪಾರ ಚಲನೆಗೆ ಅವಕಾಶ ಮಾಡಿದೆ. ಇವತ್ತು ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದಲ್ಲಿ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಅಥವಾ ಒಂದು ರಾಷ್ಟ್ರವು ಇನ್ನೊಂದು ರಾಷ್ಟ್ರದಲ್ಲಿ ವಸ್ತುಗಳನ್ನು ಕೊಂಡುಕೊಂಡು ಹೋಗುವುದಕ್ಕೆ ಅವಲಂಬನೆ ಅಂತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥದ್ದನ್ನು ಈ ಜಾಗತೀಕರಣ ಪ್ರಕ್ರಿಯೆಯಲ್ಲಿ ನೋಡ್ತೀವಿ. ಮತ್ತೆ ಇನ್ನೊಂದು ಮೂರನೇದಂದ್ರೆ ಆಮದು ರಫ್ತುಗಳ ಒಂದು ಮೇಲೆ ಇವತ್ತು ವಸ್ತುಗಳನ್ನು ಒಂದು ದೇಶದಿಂದ ತರಿಸ್ಕೊಳ್ಳೋದು ಇನ್ನೊಂದು ದೇಶಗಳಿಗೆ ಕಳಿಸ್ಕೊಡೋದು, ಅದರ ಮೇಲೆ ಸುಂಕ ವಿಧಿಸ್ತಾ ಇದೆ, ಟ್ಯಾಕ್ಸ್ ಹಾಕ್ತಾ ಇದೆ. ಆ ಸುಂಕಗಳನ್ನು ನಿರ್ಮೂಲನೆ ಮಾಡಿ ಪ್ರವೇಶ ತೆರಿಗೆ ಅಂತ ಕರಿತೀವಿ. ಆಕ್ಟ್ರಾಯ್ ಪ್ರವೇಶ ತೆರಿಗೆ ಆಗಿರ್ಬೋದು, ಆಮದು ಸುಂಕ ಆಗಿರ್ಬೋದು, ಅಥವಾ ರಫ್ತು ತೆರಿಗೆಗಳಾಗಿರ್ಬೋದು, ಅವುಗಳನ್ನು ನಿರ್ಮೂಲನೆ ಮಾಡಿ ಎಲ್ಲ ಇವತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಮುಕ್ತ ವ್ಯಾಪಾರ ನೀತಿ ಅಂತ ಕರಿತೀವಿ. ಓಪನ್ ಟ್ರೇಡ್ ಪಾಲಿಸಿ OTP ಅಂತ ಹೇಳ್ತಾರೆ. ಓಪನ್ ಟ್ರೇಡ್ ಪಾಲಿಸಿ, ಮುಕ್ತ ವ್ಯಾಪಾರ ನೀತಿ, ಲೈಸೆ ಫೇರ್ ಅಂತ, ಅದನ್ನು ಅರ್ಥಶಾಸ್ತ್ರದಲ್ಲಿ ಲೈಸೆ ಫೇರ್ ಪಾಲಿಸಿ ಅಂತ ಕರಿತೀವಿ. ಅಂದ್ರೆ ಸರ್ಕಾರವು ವಸ್ತುಗಳ ಬೆಲೆಗಳನ್ನು ನಿರ್ಧರಿಸುವಲ್ಲಿ ಅಥವಾ ಆರ್ಥಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದೆ ಸ್ವತಂತ್ರವಾಗಿ ವ್ಯಾಪಾರ ವಹಿವಾಟುದಾರರೇ ಬೆಲೆಗಳನ್ನು ನಿರ್ಧರಿಸತಕ್ಕಂತಹ ಸಾಮರ್ಥ್ಯವನ್ನ ರೂಢಿಸಿಕೊಂಡಿದೆ. ಆದರೆ ಕೆಲವೊಂದು ನಿರ್ಬಂಧಗಳನ್ನು ಕೂಡ ವಿಧಿಸಿದ್ದಾರೆ. ನೆಕ್ಸ್ಟ್, ಸಾರಿಗೆ ವೆಚ್ಚವನ್ನು ಸಮುದ್ರಯಾನದಲ್ಲಿ ಕಂಟೈನರ್ ಸೇವೆ ಅಳವಡಿಕೆಯಿಂದ ಕಡಿಮೆ ಮಾಡಬಹುದು. ಈಗ ಬೃಹತ್ ಪ್ರಮಾಣ ಸರಕುಗಳು ಬೇರೆ ದೇಶದಿಂದ ತರಿಸ್ಕೋಬೇಕು, ಅದಕ್ಕೆ ಮಾಡಬಹುದು. ಟ್ರಾನ್ಸ್ಪೋರ್ಟ್ ಅಂತ ಕಡಿಮೆ ಮಾಡಲಿಕ್ಕೆ ಹಡಗಿನ ಸಮುದ್ರಯಾನ ಮೂಲಕ ತರಿಸ್ಕೊಳ್ತಕ್ಕಂಥದ್ದು. ಮತ್ತೆ ಬಂಡವಾಳದ ಹತೋಟಿಯನ್ನು ಕಡಿಮೆಗೊಳಿಸಿ ಅಥವಾ ನಿರ್ಮೂಲನೆ ಮಾಡುವುದು. ನೆಕ್ಸ್ಟ್ ಪಾಯಿಂಟ್, ಇಡೀ ವಿಶ್ವದಾದ್ಯಂತ ಎಲ್ಲಾ ರಾಷ್ಟ್ರಗಳಿಗೂ ಅನುಕೂಲವಾಗುವಂತೆ ಸಬ್ಸಿಡಿ ಸಿಸ್ಟಮ್, ಸಬ್ಸಿಡಿ ಧನ ಸಹಾಯ ವ್ಯವಸ್ಥೆ ನೆನ್ಬಿಟ್ಟಿರು. ಧನ ಸಹಾಯ ವ್ಯವಸ್ಥೆ, ಉದಾಹರಣೆ ಕೃಷಿ ಪರಿಕರಗಳನ್ನ ಕೃಷಿ ಇಲಾಖೆಯವರು ಕೊಡ್ತಾರೆ, ಅವರೇ ಮಾಡ್ತಾರೆ, ಅದಕ್ಕೆ ರೈತರಿಗೆ ಇಷ್ಟು ಪರ್ಸೆಂಟೇಜ್ ಸಬ್ಸಿಡಿ ಅಂತ ಕೊಡೋದು. ಡ್ರಿಪ್ಗಾಗಿರ್ಬೋದು, ನೇಗಿಲು ಕೊಂಡ್ಕೊಳ್ಳೋದಾಗಿರ್ಬೋದು, ಅಥವಾ ಎತ್ತುಗಳನ್ನು ಕೊಂಡ್ಕೊಳ್ಳೋದಾಗಿರ್ಬೋದು, ಅಥವಾ ಇನ್ನಿತರೆ ಮಾನವ ಸಲಕರಣೆಗಳನ್ನು ಕೊಂಡಲಿ. ಅದು ಬರೀ ಕೃಷಿ ಕ್ಷೇತ್ರಕ್ಕಾಗಿ, ಹಾಗೆ ವೈಜ್ಞಾನಿಕ ಕ್ಷೇತ್ರಕ್ಕೆ, ಇನ್ನಿತರೆ ಕ್ಷೇತ್ರಗಳಲ್ಲಿ. ಸೊ ಈ ಸಾಲ ಸೌಲಭ್ಯಗಳ
ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ. ಮತ್ತೆ ಅನೇಕ ದೇಶಗಳಲ್ಲಿ ಇವತ್ತು ಅನೇಕ ಬೌದ್ಧಿಕ ಆಸ್ತಿಯ ಸಂಬಂಧ ಪೇಟೆಂಟ್ ಅಂತ ಕರೀತಾರೆ. ಪೇಟೆಂಟ್ ಬೌದ್ಧಿಕ ಆಸ್ತಿ ಸಂಬಂಧ ಹಕ್ಕು. ಬೌದ್ಧಿಕ ಆಸ್ತಿ ಸಂಬಂಧ ಹಕ್ಕು ಇದು ಯಾವ್ದಾದ್ರು ಹಕ್ಕು ಸಂಬಂಧ, ಬೌದ್ಧಿಕ ಆಸ್ತಿ ಸಂಬಂಧ ಹಕ್ಕು. ಯಾವುದೋ ಒಂದು ಲೇಖಕ ಅಥವಾ ಕವಿ ಒಂದು ಕೃತಿ ಬರೀತಾನೆ ಅಂತಂದ್ರೆ ಅದನ್ನ ಇನ್ನೊಬ್ಬರು ಕಾಪಿ ಮಾಡಂಗಿಲ್ಲ. ಸೊ ಹಾಗಾಗಿ ಅದು ಕೃತಿ ಚೌರ್ಯ ಆಗ್ತದೆ. ಆ ಕೃತಿ ಸ್ವಾಮ್ಯದ ಹಕ್ಕು ಯಾರಿಗಿರ್ತದೆ? ಲೇಖಕರಿಗಿರುತ್ತೆ. ಹಾಗಾಗಿ ಸಾರ್ವಜನಿಕ ಜೀವನದಲ್ಲಿ ನಾವು ಬದುಕಬೇಕಾದ್ರೆ ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಂದ್ರೆ ಅದು ಸಾರ್ವಜನಿಕರಿಗೆ ಅದು ಅನುಕೂಲ ಆಗುವಂತೆ ಇರಬೇಕಾಗ್ತಕ್ಕಂಥದ್ದು. ಹಾಗಾಗಿ ಈ ಪೇಟೆಂಟ್ ಅಂತ ಏನು ಕರೆದಿಲ್ಲ, ಬೇರೆ ದೇಶದ ವಸ್ತುಗಳು ಅವು ಇವತ್ತು ಎಲ್ಲ ಕಡೆ ದೊರೆಯುವಂತೆ ಮಾಡಿರ್ತಕ್ಕಂಥದ್ದು. ಉದಾಹರಣೆ ಚೀನಾದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಪಿಂಗಾಣಿ ಬಟ್ಟೆಗಳಾಗಿರ್ಬೋದು, ಮೊಬೈಲ್ಗಳಾಗಿರ್ಬೋದು, ಅಥವಾ ಇನ್ನಿತರೆ ಆಪ್ಗಳಾಗಿರ್ಬೋದು, ಅವು ಅಮೆರಿಕದಲ್ಲೂ ದೊರೆಯುವಂಥ ವ್ಯವಸ್ಥೆಯನ್ನು ಈ ವ್ಯವಹಾರ ಜಾಗತೀಕರಣ ಪ್ರಕ್ರಿಯೆಯಿಂದ, ಉದಾಹರಣೆ ಸೋಷಿಯಲ್ ಮೀಡಿಯಾಸ್ ಬಂದಾಗ ಟ್ವಿಟರ್ ಆಗಿರ್ಬೋದು, ಟಿಕ್ಟಾಕ್ ಆಗಿರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಅಥವಾ ಲೈವ್ ಚಾಟ್ ಆಗಿರ್ಬೋದು, ಟೆಲಿಗ್ರಾಮ್ ಆಪ್ ಆಗಿರ್ಬೋದು, ಇವೆಲ್ಲವೂ ಕೂಡ ಬೇರೆ ಬೇರೆ ದೇಶದ ಬುದ್ಧಿಜೀವಿಗಳು ಕುಳಿತು ರಚನೆ ಮಾಡಿಕೊಂಡಿರ್ತಕ್ಕಂಥ ಅಪ್ಲಿಕೇಶನ್ಸ್. ಅವನ್ನ ನಾವು ಡೌನ್ಲೋಡ್ ಮಾಡಿಕೊಂಡು ಅವುಗಳ ಒಂದು ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಈ ವ್ಯವಹಾರದ ಜಾಗತೀಕರಣ ತುಂಬ ಸಹಾಯಕ ಆಗಿರ್ತಕ್ಕಂಥದ್ದನ್ನು ಇಷ್ಟು ಜಾಗತೀಕರಣ ಏನು ಅರ್ಥ, ಅದರಲ್ಲಿ ಅಡಕವಾಗಿರ್ತಕ್ಕಂಥ ಪ್ರಮುಖ ಅಂಶಗಳು. ಮೊದಲನೇ ಕಾನ್ಸೆಪ್ಟ್ ತಿಳ್ಕೊಂಡು ಅರ್ಥ ಆಯ್ತಾ ಮಕ್ಕಳೇ? ಎಸ್, ನೆನ್ಪಿಟ್ಬೇಕು. ಪೇಟೆಂಟ್ ಎಂದರೆ ಏನು? ಬೌದ್ಧಿಕ ಆಸ್ತಿ ಸಂಬಂಧ ಹಕ್ಕು. ಅರ್ಥ ಆಯ್ತಾ? ಈಗ ಜಾಗತೀಕರಣ ಯಾವ್ಯಾವ ಲಕ್ಷಣಗಳನ್ನು ನೋಡಿದೆ? ಮುಖ್ಯವಾಗಿ ನಾವು ನೋಡೋದಾದ್ರೆ ಜಾಗತೀಕರಣ ಮೊದಲನೇದು, ಜಾಗತೀಕರಣ ವಿಶ್ವದ ಆರ್ಥಿಕತೆಯ ಏಳಿಗೆಗಿಂತ ತೀವ್ರವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಹೆಚ್ಚಿಸುತ್ತದೆ. ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರನ ಒಂದು ಪದ ಬಂತು. ಯಾವುದಾದರೆ ರಾಷ್ಟ್ರಗಳ ನಡುವೆ ನಡೆಯುವಂತಹ ವ್ಯಾಪಾರವನ್ನ ಅಂತಾರಾಷ್ಟ್ರೀಯ ವ್ಯಾಪಾರ, ಅದೇ ದೇಶದ ಒಳಗಡೆ ನಡೆಯುವಂತಹ ವ್ಯಾಪಾರವನ್ನ ದೇಶೀಯ ವ್ಯಾಪಾರ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಈ ಜಾಗತೀಕರಣ ಏನ್ಮಾಡ್ತದೆ? ಪ್ರೋತ್ಸಾಹವನ್ನು ಅಥವಾ ಹೆಚ್ಚಿಸಕ್ಕೆ ಅನುಕೂಲವನ್ನ ಮಾಡಿಕೊಡುತ್ತೆ ಅಥವಾ ಹೆಚ್ಚಿಸುತ್ತೆ. ಅದರ ಪ್ರಮುಖ ಲಕ್ಷಣ ಅಂತಾರಾಷ್ಟ್ರೀಯ ವ್ಯಾಪಾರ. ಎರಡನೇದಾಗಿ ಮತ್ತಿನ್ನೊಂದು, ನೀವಾಗಲೇ ಹೇಳಿ, ಅಂತಾರಾಷ್ಟ್ರೀಯ ಬಂಡವಾಳದ ಅರಿವು ಅಂತ. ಯಾವುದೋ ಒಂದು ದೇಶ ಎಲ್ಲೋ ಕುಳಿತುಕೊಂಡು ಒಬ್ಬ ಉದ್ಯಮಿ ಇನ್ನೊಂದು ದೇಶದಲ್ಲಿ ಏನ್ ಮಾಡ್ತಾನೆ? ಬಂಡವಾಳವನ್ನು ತೊಡಗಿಸಲಿಕ್ಕೆ ಈ ಜಾಗತೀಕರಣ ಸಹಾಯಕ. ಹಾಗಾಗಿ ನೋಡಿ, ಅಂತಾರಾಷ್ಟ್ರೀಯ ಬಂಡವಾಳವನ್ನ ವೃದ್ಧಿ ಮಾಡಿ ಬಂಡವಾಳದ ಹರಿವನ್ನ ಮತ್ತು ಬಂಡವಾಳದ ನೇರ ಹೂಡಿಕೆಯನ್ನ ಹೆಚ್ಚಿಸುತ್ತೆ ಜಾಗತೀಕರಣ. ಉದಾಹರಣೆಗೆ ನಮ್ಮಲ್ಲಿ ಭಾರತದಲ್ಲಿ FDI ಅಂತ ಕರೀತೀವಿ. FDI ಕೇಳುವುದಿಲ್ಲ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಕ್ಟ್ ಅಂತ. ವಿದೇಶಿ ನೇರ ಬಂಡವಾಳ ಹೂಡಿಕೆ. ಭಾರತಕ್ಕೆ ಬಂದು ಕಂಪನಿ ತೆರೆದು ಅವನು ಇಲ್ಲಿನ ಜನಕ್ಕೆ ಉದ್ಯೋಗ ಕೊಟ್ಟು ಇಲ್ಲಿನ ಕಚ್ಚಾ ವಸ್ತುಗಳನ್ನು ಸಿದ್ಧವಸ್ತುಗಳ ಪರಿವರ್ತನೆ ಮಾಡಿ ಲಾಭ ತೆಗೆದುಕೊಳ್ಳುತ್ತೆ. ಉದಾಹರಣೆ ಪೋಸ್ಕೋ ಕಂಪನಿ ಅಂತಕ್ಕಂಥದ್ದು ಗದಗ ಮತ್ತೆ ರಾಣೆಬೆನ್ನೂರು ಸುತ್ತಮುತ್ತ ಸ್ಥಾಪನೆ ಮಾಡಕ್ಕೆ ಹೋದಾಗ ಅಲ್ಲಿ ರೈತರ ವಿರೋಧ ಕಟ್ಟಿಕೊಂಡು ವಾಪಸ್ ಹೋಗಿದ್ದನ್ನು ನೋಡಿದ್ವಿ, ಪೋಸ್ಕೋ ಕಂಪನಿ. ಸೊ ನೆಕ್ಸ್ಟ್, ಇದು ವ್ಯವಹಾರ ಜಾಗತೀಕರಣದಿಂದ ಆಗ್ತಕ್ಕಂಥ ಪ್ರಮುಖ ಲಕ್ಷಣ. ಇನ್ನೊಂದು, ಅಂತಾರಾಷ್ಟ್ರೀಯ ವ್ಯಾಪಾರದ ಕರಾರುಗಳನ್ನು ಸೃಷ್ಟಿಸಿ ಅದಕ್ಕಾಗಿ ವಿಶ್ವ ವ್ಯಾಪಾರ ಸಂಸ್ಥೆ ಅಂತಕ್ಕಂಥದ್ದು ಸ್ಥಾಪನೆ. ಅಂತಾರಾಷ್ಟ್ರೀಯ ವ್ಯಾಪಾರ ಕರಾರುಗಳಂದ್ರೆ ಕಂಡೀಷನ್ಸ್, ಷರತ್ತುಗಳು. ಅಲ್ಲೇನ್ ಮಾಡ್ತದೆ? ಅದು ಸೃಷ್ಟಿ ಮಾಡ್ತದೆ. ಹಾಗಾಗಿ ಆ ಸೃಷ್ಟಿ ಮಾಡಿದಂತಹ ಸಂಸ್ಥೆ ಅದಕ್ಕೆ ಒಂದು ವಿಶ್ವ ವ್ಯಾಪಾರ ಸಂಘಟನೆ ಅಂತ ಹೇಳ್ತೇವೆ, ಅಥವಾ WTO ಇದರ ಸ್ಥಾಪನೆಗೆ ನಾಂದಿ ಆಯಿತು. ಮತ್ತೆ ಇನ್ನೊಂದು ಪಾಯಿಂಟ್ ಏನಂದ್ರೆ, ವಿಶ್ವ ಹಣಕಾಸಿನ ನೀತಿಯನ್ನ ಇದು ಅಭಿವೃದ್ಧಿ ಮಾಡುತ್ತೆ. ವರ್ಲ್ಡ್ ಫೈನಾನ್ಸ್ ಪಾಲಿಸಿ, ವರ್ಲ್ಡ್ ಅಲ್ಲಿ ಅದನ್ನೇ ಇದು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ನೋಡ್ತೀವಿ.
ಜೊತೆಗೆ ಈ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳಾದಂತಹ ಯಾವ್ಯಾವ ಇದಾವೆ, ಈಗ WTO ಇದೆ, IMF ಇದೆ, IBRD ಇದೆ, ಇವೆಲ್ಲವೂ ಕೂಡ ವಿಶ್ವಸಂಸ್ಥೆಯಲ್ಲಿ ಇದಾವೆ. ನೋಡು WTO, IMF ಇವುಗಳ ಪಾತ್ರವನ್ನ ಈ ವ್ಯವಹಾರದ ಜಾಗತೀಕರಣ ಹೆಚ್ಚಿಸಿದೆ. ಬಡ ರಾಷ್ಟ್ರಗಳಿಗೆ ಯಾವ ರೀತಿ ಶ್ರೀಮಂತ ರಾಷ್ಟ್ರಗಳ ಆರ್ಥಿಕ ನೆರವನ್ನು ಕೊಡಬೇಕು, ಅಥವಾ ಮುಂದುವರೆದ ರಾಷ್ಟ್ರಗಳಲ್ಲಿ ಬಡ ರಾಷ್ಟ್ರಗಳು ಯಾವ ರೀತಿ ಹಣಕಾಸಿನ ನೆರವನ್ನು ಪಡೆಯಬೇಕು, ಇವೆಲ್ಲವೂ. ಸೊ ಹೀಗೆ ಈ IMF ಮತ್ತೆ WTO ಮತ್ತೆ ವರ್ಲ್ಡ್ ಬ್ಯಾಂಕ್ಗಳ ಪಾತ್ರಕ್ಕೆ ಹೆಚ್ಚಿನ ಮಾಡಲಿಕ್ಕೆ ಸಹಾಯಕ ಆಗಿದೆ. ಮತ್ತು ಇನ್ನೊಂದು ಕೆಲವೊಂದು ಆರ್ಥಿಕ ವ್ಯವಹಾರ ಪದ್ಧತಿಗಳು. ಈಗ ಉದಾಹರಣೆಗೆ ಯಾವುದೋ ಒಂದು ಸಾಫ್ಟ್ವೇರ್ ಕಂಪನಿ ಇರ್ತದೆ, ಅಲ್ಲಿ ಕೆಲಸ ಕಾರ್ಯಗಳನ್ನು ನಡೆಸ್ತಾರೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಮಾನವ ಸಂಪನ್ಮೂಲ ಅವಾಗ ಬಿಸ್ನೆಸ್ ಪ್ರೊಸೆಸಿಂಗ್ ಔಟ್ ರಿಸೋರ್ಸ್ ಅಂತ ಕರೀತಾರೆ. ಬಿಸ್ನೆಸ್ ಪ್ರೊಸೆಸಿಂಗ್ ಔಟ್ ರಿಸೋರ್ಸ್ ಅಂತ. ಸೊ ಹಾಗಾಗಿ ಆರ್ಥಿಕ ವ್ಯವಹಾರ ಪದ್ಧತಿಗಳಾದ ಹೊರನೆರವು ಮುಂತಾದವುಗಳನ್ನು ಬಹುರಾಷ್ಟ್ರೀಯ ಸಂಸ್ಥೆಗಳ ಮೂಲಕ ಏನ್ ಮಾಡ್ತಾರೆ, ಹೆಚ್ಚಿಸ್ತಕ್ಕಂಥದ್ದು. ಕನ್ಸಲ್ಟೆನ್ಸಿ ಸರ್ವಿಸ್ ಅಂತ ಕರೀತಾರೆ. ಯಾವುದೋ ಒಂದು ಅಪಾರ್ಟ್ಮೆಂಟ್ ಕಟ್ಟಬೇಕು ಅಂತಂದ್ರೆ ನಾವು ಒಬ್ಬ ಬಿಲ್ಡರ್ ಏನ್ ಮಾಡ್ತಾನೆ, ಬಂಡವಾಳ ತೊಡಗಿಸ್ತಾನೆ, ಅವನೇನ್ ಮಾಡ್ತಾನೆ, ಯಾವುದೋ ಒಂದು ಏಜೆನ್ಸಿ ಕೊಡ್ತಾನೆ. ಆ ಏಜೆನ್ಸಿಯವ್ರು ಏನ್ ಮಾಡ್ತಾರೆ, ಗುತ್ತಿಗೆ ತೆಗೆದುಕೊಂಡಂತ ಮಾಲೀಕನ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡು ಅಲ್ಲಿ ಏನಾಗ್ತದೆ, ಕೊಡುಕೊಳ್ಳುವಿಕೆ ಪ್ರಕ್ರಿಯೆ ಮೂಲಕ ವ್ಯಾಪಾರ ವಹಿವಾಟು ನಡೀತದೆ. ನರ್ಸಿಂಗ್ ಸರ್ವಿಸ್ ಆಗಿರ್ಬೋದು, ಹಾಸ್ಪಿಟಲ್ಗಳಿಗೆ, ಅಥವಾ ಡಾಕ್ಟರ್ಸ್ ಸೇವೆಗಳಾಗಿರ್ಬೋದು, ಅಥವಾ ಕಾರ್ಮಿಕರ ಸೇವೆಗಳಾಗಿರ್ಬೋದು, ಅಥವಾ ಕೈಗಾರಿಕೆಗಳಲ್ಲಿ ದುಡಿತಕ್ಕಂಥ ಮಾನವ ಸಂಪನ್ಮೂಲಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಹೊರಗಿಂದ ನೆರವನ್ನು ಕೊಡ್ತಾರೆ. ಹೊರಗಿನ ನೆರವು, ಆರ್ಥಿಕ ನೆರವು, ಅದು ಏಜೆನ್ಸಿ MNC ಅಂತ ಬಹುರಾಷ್ಟ್ರೀಯ ಕಂಪನಿ ಅಂತ ಕರೀತಾರೆ. ಇವು ಬೇರೆ ದೇಶದಿಂದ ಬಂದು ಇಲ್ಲಿ ನಮಗೆ ಸರ್ವಿಸ್ ಅನ್ನ ಕೊಡ್ತವೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ವಿನಿಮಯಗಳನ್ನ, ಮೌಲ್ಯಗಳನ್ನು ಶೇರ್ ಮಾಡ್ಕೊಳ್ಳೋಕೆ ಅಥವಾ ಹಂಚಿಕೊಳ್ಳೋದಕ್ಕೆ ಇದು ಹೆಚ್ಚು ಮಾಡ್ತಾ ಹೋಗುತ್ತೆ. ಅದು ಜಾಗತೀಕರಣ. ಅದ್ರ ಜೊತೆಗೆ ವಿಭಿನ್ನ ಸಾಂಸ್ಕೃತಿಕ ಪದ್ಧತಿಗಳನ್ನು ಅಥವಾ ಲೋಕ ರೂಢಿಗಳನ್ನು ಹರಡಲಿಕ್ಕೆ ಸಹಾಯ. ಉದಾಹರಣೆ ನೋಡಿ, ಚೈನೀಸ್ ಭಾರತಕ್ಕೆ ಬಂದು ಮೆಡಿಕಲ್, ಇಂಜಿನಿಯರಿಂಗು, ಡೆಂಟಲ್ ಕೋರ್ಸ್ ಅವ್ರದ್ದೇ ಆದಂತಹ ಆಹಾರ ಪದ್ಧತಿಗಳನ್ನು ಹೆಚ್ಚು. ನೂಡಲ್ಸ್ ಆಗಿರ್ಬೋದು, ಗೋಬಿ ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಅಥವಾ ರೋಟಿ, ರುಮಾಲ್ ಆಗಿರ್ಬೋದು, ಇವೆಲ್ಲವೂ ಹೊಸ ಹೊಸ ಪದ್ಧತಿಗಳು ನಮ್ಮಲ್ಲಿ ಪರಿಚಯ. ಜಂಕ್ ಫುಡ್ಸ್ ಅಂತ. ಹಾಗೆ ಅಂತಾರಾಷ್ಟ್ರೀಯ ಸಂಚಾರ ಮತ್ತು ಪರ್ಯಟನೆಗಳಿಗೆ ಇವು ಅವಕಾಶವನ್ನು, ವ್ಯಾಪಾರ ವಹಿವಾಟು ಮಾಡಬೇಕಂದ್ರೆ ನಾವೇನು ಮಾಡ್ತೀವಿ, ಬೇರೆ ಬೇರೆ ರಾಷ್ಟ್ರಗಳ ಬೇರೆ ಬೇರೆ ಕಂಪನಿಗಳಲ್ಲಿ ಒಪ್ಪಂದಗಳನ್ನು, ಕರಾರುಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಆವಾಗ ವ್ಯಾಪಾರ ಪ್ರಕ್ರಿಯೆ ನಡೀಬೇಕಂದ್ರೆ ನಾವು ವಿದೇಶಕ್ಕೆ ಕೂಡ ಆಗಬೇಕು. ಇದರಿಂದ ದೇಶಕ್ಕೂ ಆದಾಯ ಬರ್ತದೆ, ವಿಮಾನಯಾನ ಸಂಸ್ಥೆಗಳು ಲಾಭ ಆಗ್ತದೆ, ವ್ಯಾಪಾರ ವಹಿವಾಟು ಚಟುವಟಿಕೆಗಳು ಕೂಡ ಏನಾಗ್ತವೆ, ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸ್ತವೆ. ಮತ್ತೆ ವಲಸೆ ಹೋಗೋದನ್ನು ಹೆಚ್ಚಿಸುತ್ತೆ. ವ್ಯಾಪಾರಕ್ಕಾಗಿ ಸೌದಿ ಅರೇಬಿಯಾ ಕಂಟ್ರಿ, ಅಮೆರಿಕ ಉದ್ಯೋಗಕ್ಕಾಗಿ, ಅರಬ್ ಕಂಟ್ರೀಸ್ಗಳಲ್ಲಿ ವ್ಯಾಪಾರ ವಹಿವಾಟು ಚಟುವಟಿಕೆಗಾಗಿ, ಅಥವಾ ಭಾರತಕ್ಕೆ ಬಂಡವಾಳ ಹೂಡಿಕೆಗಳಿಗಾಗಿ ಹೀಗೆ ವಲಸೆಗಳು ಕೂಡ ನಡೀತವೆ. ಮತ್ತೆ ಸ್ಥಳೀಯ ಆಹಾರ ಪದಾರ್ಥ ಬೇರೆ ದೇಶಗಳಿಗೆ ಒಬ್ಬರು ಸಾಕು. ಉದಾಹರಣೆ ಚೀನಾ ಆಹಾರ ಪದಾರ್ಥ ನಮ್ಮಲ್ಲಿ ಪರಿಚಯ ಆಗಿದೆ, ಚೈನೀಸ್ ಫುಡ್ ಅಂತ ಕರೀತೀವಿ. ಅಥವಾ ಆಂಧ್ರ ಸ್ಟೈಲ್ ಪಪ್ಪು, ದಾಲು, ಆ ಎಗ್ ಇದನ್ನು ಐಟಮ್ ಮಾಡ್ತಕ್ಕಂಥದ್ದು ನೋಡ್ತಾರೆ ಹೀಗೆ. ಮತ್ತೆ ವಿಶ್ವವ್ಯಾಪಿ ಸಂವಹನ, ಸಂದೇಶ, ಅಂತರ್ಜಾಲ ಸಂಪರ್ಕ ಸಾಧನಗಳು, ಮೂವ್ ಮತ್ತು ಇವೆಲ್ಲವುಗಳ ಮೂಲಕ ಗಡಿಯಾಚೆಗೆ ನಾವು ದಾಟಿ ಹೋಗಲು ಕೂಡ ಸಹಾಯಕ ಆಗ್ತದೆ ಅಂತ ನೋಡ್ತದೆ. ಇವತ್ತು ನಾವು ಇಲ್ಲೇ ಕುಳಿತುಕೊಂಡಿದ್ದೀವಿ, ಅಂತರ್ಜಾಲದ ಮೂಲಕ ಇಡೀ ಜಗತ್ತಿನ ನಡೆಯುವ ವಿದ್ಯಮಾನಗಳನ್ನು ಒಂದು ಪುಟ್ಟ ಮೊಬೈಲಲ್ಲಿ ನೋಡಬಹುದಾಗಿದೆ, ಗಡಿಯಾಚೆಗೆ. ಉದಾಹರಣೆಗೆ ಈಗ ನೋಡಿ, ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ನೀರಜ್ ಅಂತಕ್ಕಂಥ ಚಿನ್ನದ ಪದಕ ಪಡ್ಕೊಂಡು ನಾವಿಲ್ಲೇ ಕುಳಿತುಕೊಂಡು ಲೈವ್ ಅಲ್ಲಿ ನೋಡ್ದಂಗೆ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ತಾ ಇರ್ತೀವಿ. ಸೊ ಹೀಗೆ ಇದು ವ್ಯಾಪಾರ ವಹಿವಾಟು ಅಂತಕ್ಕಂಥದ್ದು ಕೇವಲ ಆರ್ಥಿಕ ಕ್ಷೇತ್ರಕ್ಕೆ ಅಷ್ಟೇ ಸೀಮಿತವಾಗಿಲ್ಲ. ಇವತ್ತು ಕ್ರೀಡಾ ಕ್ಷೇತ್ರಕ್ಕೂ ಕೂಡ, ಮತ್ತೆ ಸಾಂಸ್ಕೃತಿಕ ವಿನಿಮಯ ಕ್ಷೇತ್ರಕ್ಕೂ ಕೂಡ, ಶೈಕ್ಷಣಿಕ ಕ್ಷೇತ್ರಕ್ಕೂ ಕೂಡ ಇವತ್ತು ದಾಪುಗಾಲಿಟ್ಟುಗಳು. ಇವತ್ತು ನಾವು ನೋಡ್ತಾ ಇದ್ದೀವಿ, ಶಿಕ್ಷಣ ಕ್ಷೇತ್ರ ಎಷ್ಟು ಕ್ರಾಂತಿಕಾರಕವಾದಂಥ ಬದಲಾವಣೆಗಳಾಗಿದೆ. ಬಿಯಾಂಡ್ ದಿ ಚಾಕ್ ಅಂಡ್ ಟಾಕ್ ಅಂತ ಚಾಲೆಂಜಸ್ ಅಂಡ್ ಟ್ರೆಂಡ್ಸ್ ಏನೆಲ್ಲ ಬದಲಾವಣೆಗಳಾಗ್ತವೆ. ಹಾಗಾಗಿ ನಾವು ಕೂಡ ಅದಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗ್ತಾ ಇರ್ತದೆ ಅಂತ ನೋಡ್ತೀವಿ. ಇಡೀ ಕ್ಲಾಸ್ ರೂಮನ್ನೇ ಒಂದು ಲೈವ್ ರೂಮನ್ನು ಮಾಡಿ ಇವತ್ತು ಪರಿವರ್ತನೆ ಮಾಡಿ ಮಕ್ಕಳಿಗೆ ಮನೆಯಲ್ಲೇ ಕುಳಿತುಕೊಂಡು
ಆ ಲರ್ನಿಂಗ್ ಮಟೀರಿಯಲ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸ ಮಾಡತಕ್ಕಂಥ ಪ್ರವೃತ್ತಿಯನ್ನು ನಾನು ನೋಡ್ತೇನೆ. ಇದಿಷ್ಟು. ಹೀಗೆ ಇವೆಲ್ಲ ಯಾವುದರಿಂದಾಗಿದೆ? ಜಾಗತೀಕರಣ ಪ್ರಕ್ರಿಯೆಯಿಂದ ಆಗಿರುವಂಥದ್ದು ನೋಡ್ತಾರೆ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಜಾಗತೀಕರಣದ ಅನುಕೂಲಗಳು. ಯಾವುದು? ಅನುಕೂಲಗಳು. ಇಲ್ಲೇನಿದೆ ನೋಡಿ, ಜಾಗತೀಕರಣದ ಯಾವ್ಯಾವ ಲಾಭಗಳಾಗುತ್ತೆ ಅಥವಾ ಪರಿಣಾಮಗಳೇನಾಗ್ತದೆ ಸಕಾರಾತ್ಮಕ ಅಂತಂದ್ರೆ, ಮೊದಲನೇದು ಹೆಚ್ಚಿನ ಸರಕು ಸೇವೆಗಳು ವಿಶಾಲವಾಗಿ ಉತ್ಪಾದನೆ ಆಗಲಿಕ್ಕೆ ಸಹಾಯಕ ಆಗುತ್ತೆ. ಎಲ್ಲಾ ರಾಷ್ಟ್ರಗಳು ಕೂಡ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ, ಆದರೆ ವಿಭಿನ್ನ ಮಾದರಿ ವಿಶೇಷ ಶೈಲಿಯಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತೆ ಈ ಜಾಗತೀಕರಣ ಜನರ ಜೀವನ ಮಟ್ಟದ ಶೈಲಿಯನ್ನು ಬದಲಾಯಿಸಲಿಕ್ಕೆ ಸಹಾಯಕ. ಮೊದಲನೇದು ವೈವಿಧ್ಯಮಯ ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸಹಾಯಕ. ಎರಡನೇದು ಜನರ ಜೀವನ ಮಟ್ಟ ಸುಧಾರಣೆ ಮಾಡಲಿಕ್ಕೆ ಅಥವಾ ವೈವಿಧ್ಯಮಯ ಜೀವನ ನಡೆಸಲಿಕ್ಕೆ ಸಹಾಯಕ. ಮೂರನೇದಾಗಿ ಪ್ರಪಂಚದಾದ್ಯಂತ ಒಂದೇ ರೀತಿಯ ವಸ್ತುಗಳು ವಿಭಿನ್ನ ಮಾದರಿಯಲ್ಲಿ ನಮಗೆ ಏಕಕಾಲದಲ್ಲಿ ದೊರೆಯುತ್ತವೆ. ನಾನು ಹೇಳಿದೆ, ಒಂದು ಬುಟ್ಟಿ, ಆ ಬುಟ್ಟಿಯನ್ನು ಎಲ್ಲಾ ರಾಷ್ಟ್ರಗಳ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ, ಆದರೆ ವಿಭಿನ್ನ ಸ್ಟೈಲಲ್ಲಿ. ಅದು ಆ ರೀತಿ. ಮತ್ತೆ ದೇಶದ ಆಂತರಿಕ ಉತ್ಪನ್ನವನ್ನ ಹಾಗೂ ರಾಷ್ಟ್ರೀಯ ಉತ್ಪನ್ನವನ್ನ ಇದೇ ಮಾಡುತ್ತೆ ಹೆಚ್ಚು. ಯಾವುದು? ಜಾಗತೀಕರಣ. ನೋಡು, ಆಂತರಿಕ ಹಾಗೂ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಕೂಡ ಇದು ಹೆಚ್ಚಿಸ್ತಕ್ಕಂಥದ್ದು. ಯಾವುದು? ವ್ಯವಹಾರದ ಜಾಗತೀಕರಣ. ನೆಕ್ಸ್ಟ್ 4ನೇ ಪಾಯಿಂಟ್, ಇದು ದೇಶದ ಜನರ ತಲವರಮಾನವನ್ನ ಹೆಚ್ಚಿಸುತ್ತದೆ. ನೋಡಿ, ಆದಾಯ ಬಂದಂತೆಲ್ಲ ಮಾನವ ತನ್ನ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗ್ತಾನೆ, ಹಾಗೆ ತಲಾದಾಯ ಕೂಡ ಏನಾಗ್ತದೆ? ಹೆಚ್ಚಾಗ್ತಾ ಹೋಗ್ತಕ್ಕಂಥ ನೋಡ್ತೀವಿ. ಮತ್ತೆ 5ನೇದಾಗಿ ಬೇರೆ ಬೇರೆ ದೇಶಗಳ ವಸ್ತುಗಳು ಮಾರುಕಟ್ಟೆಯಲ್ಲಿ ದೊರಕುವುದರಿಂದ ಜನರಿಗೆ ಆ ವಸ್ತುಗಳ ಆಯ್ಕೆಯಲ್ಲಿ ವೈಶಾಲ್ಯತೆ ಅಂತ, ಇದನ್ನ ಕೊಂಡ್ಕೊಳ್ಳೋ, ಇದನ್ನ ಕೊಂಡ್ಕೊಳ್ಳೋ, ಅಥವಾ ಅದನ್ನ ತಗೊಳ್ಳೋ, ಇದನ್ನ ಬಿಡೋ, ಈ ವೈವಿಧ್ಯತೆಯ ಮನೋಭಾವನೆ ಯಾರಿಗೆ? ಮನುಷ್ಯನಿಗೆ ಅಥವಾ ಮಾನವರಿಗೆ ಈ ಮಾರುಕಟ್ಟೆಯಲ್ಲಿ ಬರ್ತಕ್ಕಂಥದ್ದು ಪರಿಕಲ್ಪನೆ ಹುಟ್ಟಲಿಕ್ಕೆ ಜಾಗತೀಕರಣ ಕಾರಣ ಆಗಿದೆ. ಮತ್ತೆ ಸ್ಥಳೀಯ ವ್ಯಾಪಾರ ಸಂಸ್ಥೆಗಳ ಮಧ್ಯೆ ಪೈಪೋಟಿ ಉಂಟಾಗಿ ಸರಕುಗಳ ಬೆಲೆಗಳು ಏನಾಗ್ತವೆ? ಕಡಿಮೆ ಆಗ್ತವೆ. ವಸ್ತುಗಳ ಬೆಲೆ ಏನಾಗುತ್ತೆ? ಉತ್ಪನ್ನದ ವಿಧಾನದಲ್ಲಿ ವ್ಯತ್ಯಾಸಗಳಾದಾಗ, ಉತ್ಪನ್ನದ ವಿಧಾನದಲ್ಲಿ ವಿಭಿನ್ನ ಶೈಲಿಯಲ್ಲಿ ಉತ್ಪಾದನೆ ಆದಾಗ ಸಹಜವಾಗಿ ಗ್ರಾಹಕ ಮಾಡ್ತಾನೆ, ವಸ್ತುಗಳ ಬೆಲೆಗಳು ಕಡಿಮೆ ಆಗ್ತದೆ ನಾನು ನೋಡ್ತೀನಿ. ನೆಕ್ಸ್ಟ್, ಜಾಗತೀಕರಣ ಸರಕುಗಳ ಉತ್ಪಾದನೆಯಲ್ಲಿ ಪ್ರಾವೀಣ್ಯತೆಯನ್ನು ಸೃಷ್ಟಿಸಿ ವಿವಿಧ ದೇಶಗಳು ವಿವಿಧ ರೀತಿಯ ವಸ್ತುಗಳ ತಯಾರಿಕೆಯನ್ನು ಮಾಡುವುದರ ಜೊತೆಗೆ ಉತ್ತಮ ಗುಣಮಟ್ಟದಿಂದ ಕೂಡಿರ್ತದೆ. ನೆಕ್ಸ್ಟ್ ಲಾಸ್ಟ್ ಏನಂತಂದ್ರೆ, ಪ್ರಪಂಚದ ಎಲ್ಲಾ ರಾಷ್ಟ್ರಗಳ ನಡುವೆ ಆರ್ಥಿಕವಾಗಿ ಸ್ವಾವಲಂಬಿಯಾಗುವುದರ ಜೊತೆಗೆ ಎಲ್ಲಾ ರಾಷ್ಟ್ರಗಳ ನಡುವೆ ಸಾಮಾಜಿಕ ಹಾಗೂ ರಾಜಕೀಯ ಸಾಮರಸ್ಯ ಉಂಟು ಮಾಡಲು ಈ ಜಾಗತೀಕರಣ ಸಹಾಯಕವಾಗಿದೆ. ಇದಿಷ್ಟು ಅನುಕೂಲಗಳು. ಅದೇ ರೀತಿ ಅದರಿಂದ ಅನಾನುಕೂಲಗಳು ಇದ್ದಾವೆ ನೋಡಿ. ಇದು ಸಕಾರಾತ್ಮಕ ಪರಿಣಾಮಗಳು, ನಕಾರಾತ್ಮಕ ಪರಿಣಾಮಗಳು. ಏನೇನು ಇದರಿಂದ ಇವತ್ತು ಜಾಗತೀಕರಣ ಬಂದಿರೋದ್ರಿಂದ ನೋಡು, ನಾವೆಲ್ಲವೂ ಮೊದಲು ನೌಕರಶಾಹಿಯ ಮೇಲೆ ಅವಲಂಬನೆ ಆಗಿದೆ. ಈಗ ಎಲ್ಲ ಔಟ್ ರಿಸೋರ್ಸ್ ಅಂತ ಕರಿತೀವಿ. ಹೊರಗುತ್ತಿಗೆ ಆಧಾರದ ಮೇಲೆ ಎಲ್ಲ ಸೇವೆಗಳನ್ನ ಪಡಿತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇರೋದ್ರಿಂದ ನಿರುದ್ಯೋಗದ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು. ಅಥವಾ ಮುಂದುವರಿದಂತಹ ರಾಷ್ಟ್ರಗಳಿಗೆ ಹಿಂದುಳಿದ ರಾಷ್ಟ್ರಗಳೇನಾಗಿದ್ದಾವೆ? ಶೋಷಣೆಗೊಳಪಡ್ತವೆ. ಗುಲಾಮಿಗಿರಿತನ ಮತ್ತು ಬಾಲ ಕಾರ್ಮಿಕರ ಸಮಸ್ಯೆ ಉಂಟಾಗಲಿಕ್ಕೆ ಕಾರಣ ಆಗಿದೆ. ಒಂದು. ಎರಡನೇದಾಗಿ, ವ್ಯಾಪಾರ ವಹಿವಾಟು ಪದ್ಧತಿಗಳಲ್ಲಿ ಪೈಪೋಟಿಯಿಂದ ಏನಾಗ್ತದೆ ಅಂತಂದ್ರೆ, ಈ ಅನೇಕ ಅಕ್ರಮವಾದಂತಹ ನೀತಿ ಬಾಹಿರ ಚಟುವಟಿಕೆಗಳಿಗೆ ನಾಂದಿಯಾಗಿದೆ. ಅರ್ಥ ಆಯ್ತಲ್ವಾ? ಈ ಸಮಾಜ ಬಾಹಿರ ಉದಾಹರಣೆಗೆ ದರೋಡೆ, ಕಳ್ತನ, ಕೊಲೆ, ಸುಲಿಗೆ, ಮೋಸ, ವಂಚನೆ ಬರ್ತದೆ. ಇವತ್ತು ಯಾವುದೋ ಕಂಪನಿ ಬರ್ತದೆ, ಬಂಡವಾಳ ಹೂಡ್ತದೆ, ಲಾಸ್ ಆದನ್ನು ಮುಚ್ಕೊಂಡು ಹೋಗುತ್ತೆ, ಅದಕ್ಕೆ ಲಂಗುಲಗಮೆ ಇರ್ತದೆ. ಈ ರೀತಿ ಜಾಗತೀಕರಣ ಭಯೋತ್ಪಾದನೆ ಮತ್ತು ಪಾತಕಿಗಳಿಗೆ, ಭೂಗತ ನೋಡಿ, ವ್ಯವಹಾರ ವ್ಯಾಪಾರಕ್ಕಂತ ಬರ್ತಾರೆ, ಅವರು ಇಲ್ಲೇ ನೆಲೆ ಓಡ್ತಾರೆ. ಇಲ್ಲಿ ಸ್ಥಳೀಯ ಜನ, ಉದಾಹರಣೆ ಬಾಂಗ್ಲಾ, ಬೆಂಗಳೂರು ನೋಡು ಆಗ್ತಾ ಇರೋದು, ಅವರೆಲ್ಲ ಮಾದಕ ದ್ರವ್ಯಗಳ ವ್ಯಸನಿಗಳಾಗಿರ್ತಾರೆ. ನೆಕ್ಸ್ಟ್, ಜಾಗತೀಕರಣದಿಂದ ಏನಾಗಿದೆ? ಇವತ್ತು ನಗರಗಳ ಕಸದ ತೊಟ್ಟಿಗಳಾಗಿ ಪರಿವರ್ತನೆ ಆಗ್ತಾರೆ ನೋಡ್ತಾ ಇದ್ದೇವೆ. ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಪರಿಸರ ಮಾಲಿನ್ಯ ಆಗ್ತಿರ್ತಕ್ಕಂಥದ್ದು ನೋಡ್ತದೆ. ಮತ್ತೆ ಈ ಜಾಗತೀಕರಣದಿಂದ ಹೇಳಿದ ಶೀಘ್ರ ಆಹಾರ ಸರಪಳಿಗಳು ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿಯನ್ನ ಹಾಳು ಮಾಡಿ ಇವತ್ತು ಅವುಗಳಿಗೆ ಮೊರೆ ಹೋಗಿ ಆರೋಗ್ಯದ ಮೇಲೆ ದುಷ್ಪರಿಣಾಮ. ನಾನು ಹೇಳಿದ ನ್ಯೂಡಲ್ಸ್ ಅಥವಾ ಚಿಕನ್ ಎಂದು ಕರಿತೀವಿ, ಯಾವುದೋ
ಈ KFC ಚಿಕನ್, ಮ್ಯಾಕ್ಡೊನಾಲ್ಡ್ ಅಂತ, ಸೊ ಅಥವಾ ಫಾಸ್ಟ್ ಫುಡ್ ಅಂತ ಕರಿತೀವಿ, ಜಂಕ್ ಫುಡ್ ಅಂತ ಕರಿತೀವಿ. ಗೋಬಿ, ಪಾನಿಪುರಿ ಅಥವಾ ನೂಡಲ್ಸ್, ಈ ಏನೋ ರಸ್ತೆ ಪಕ್ಕದಲ್ಲಿ ಎಗ್ ರೈಸ್ ಅಥವಾ ಫಿಶ್ ಫ್ರೈ ಇವೆಲ್ಲ ಏನ್ ಕರಿತೀವಿ, ಇವು ತಿಂದು ಮಾನವ ತನ್ನ ದೇಹದಲ್ಲಿ ಆರೋಗ್ಯವನ್ನ ಹಾಳು ಮಾಡ್ಕೊಳ್ತಿರ್ತಕ್ಕಂಥ ನೋಡ್ತಾರೆ. ಎಷ್ಟೋ ಇವತ್ತು ಕೊರೋನಾ ಬಂದಿರ್ತಕ್ಕಂಥದ್ದು ಆ ರೋಡ್ ಫುಡ್ ತಿಂದು ಎಷ್ಟು ಜನ ಇವತ್ತು ಮರಣ ಹೊಂದಿರ್ತಕ್ಕಂಥ ನೋಡ್ತಾರೆ. ನೆಕ್ಸ್ಟ್ ಇನ್ನೊಂದು ಅಪಾಯಕಾರಿ ಅಂತಂದ್ರೆ ಪರಿಣಾಮ ಈ ಜಾಗತಿಕ ಶ್ರೀಮಂತರೇ ಆಗ್ತಾರೆ, ಬಡವರಾಗೇ ಉಳಿತಿರ್ತಕ್ಕಂಥ. ಮತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್, ಈ ಜಾಗತೀಕರಣದಿಂದ ಮಾರಣಾಂತಿಕ ರೋಗಗಳು, ಉದಾಹರಣೆಗೆ H1N1, ಕೊರೋನಾ, ಏಡ್ಸ್ ಇವೆಲ್ಲವೂ ಕೂಡ, ಅಥವಾ ಸಾರ್ಸ್ ಅಂತ ಕರಿತೀವಿ ನೋಡಿ, ಸಾರ್ಸ್ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್, ಈ ಕೊರೋನಾ ಅಂತ ಕರೀತಾರೆ, ಅದರ ಮೊದಲ ರೂಪ. ಅರ್ಥಾಯ್ತಾ? ಏಡ್ಸ್ ಅಥವಾ ಹಂದಿ ಜ್ವರ, H1N1, ಕೋಳಿ ಜ್ವರ ಇವೆಲ್ಲ ಕರಿತೀವಿ. ಇವೆಲ್ಲವೂ ಕೂಡ ವಿದೇಶದಿಂದ ಬಂದಿರತಕ್ಕಂಥ ನೋಡ್ತೀವಿ. ಮತ್ತೆ ನಮ್ಮ ಪರಿಸರ ಇವತ್ತು ನಾಶ ಆಗಲಿಕ್ಕೆ ಜಾಗತೀಕರಣವು ಕೂಡ ಕಾರಣ ಆಗಿದೆ. ನಾವು ತಿನ್ನೋ ಆಹಾರ, ಕುಡಿಯೋ ನೀರು ಮತ್ತೆ ವಾಸಿಸುವ ಪರಿಸರ ಮಲಿನಕ್ಕೆ ಒಳಗಾಗಿದ್ದು, ಅಗತ್ಯ ವಸ್ತುಗಳ ಪೈಪೋಟಿಯಿಂದ ಇವತ್ತು ನಿರುದ್ಯೋಗದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇವೆಲ್ಲವನ್ನು ಕೂಡ ಬದಿಗತ್ತಿ ಇವತ್ತು ಸ್ಥಳೀಯ ವ್ಯವಹಾರಗಳು, ಸ್ಥಳೀಯ ಮಾರುಕಟ್ಟೆಗಳು ಕೂಡ ಜಾಗತಿಕ ಮಾರುಕಟ್ಟೆಗಳ ಎದುರುಗಡೆ ಏನಾಗಿದೆ, ಪೈಪೋಟಿ ಒಡ್ಡಲಾಗದೆ ಗೃಹ ಮತ್ತು ಗುಡಿ ಕೈಗಾರಿಕೆಗಳು ಮೂಲಗುಂಪಾಗ್ತವೆ. ಬಹಳ ಇಂಪಾರ್ಟೆಂಟ್. ಹಾಗಾಗಿ ಇವುಗಳನ್ನೆಲ್ಲವೂ ತಡೆಗಟ್ಟಲಿಕ್ಕೇನೆ ಆ ಒಂದು ಸ್ಥಾಪನೆ ಆಗಿದೆ 1995ರಲ್ಲಿ WTO ಅಂತಕ್ಕಂಥದ್ದು. ಸುಮಾರು 149 ರಾಷ್ಟ್ರಗಳ ಒಳಗೂಡಿ ಜನವರಿ 1ರಂದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತಕ್ಕಂಥ ವಿಶ್ವ ವ್ಯಾಪಾರ ಸಂಘಟನೆ ಅಂತಕ್ಕಂಥ ಸಂಸ್ಥೆ ಸ್ಥಾಪನೆಯಾಗಿ ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ ಇದೆ ಅಂತಕ್ಕಂಥ ನೋಡಿದ್ವಿ. ಮತ್ತೆ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ ಇದೆ. ನೆಕ್ಸ್ಟ್ ಇದರ ಪ್ರಮುಖ ಉದ್ದೇಶಗಳು ಏನಪ್ಪಾ ಅಂತಂದ್ರೆ, ಈ WTO ಅಂತಂದ್ರೆ ಇದು ಬಹುಪಕ್ಷೀಯ ವ್ಯಾಪಾರ ಒಪ್ಪಂದಗಳನ್ನ ವಿಶ್ವದಾದ್ಯಂತ ಜಾರಿಗೆ ತಂದಿದೆ. ಮತ್ತೆ ಬಹುಪಕ್ಷೀಯ ವ್ಯಾಪಾರ ವ್ಯವಹಾರಗಳ ನಡುವೆ ಮಧ್ಯವರ್ತಿಯಾಗಿ ಇದು ಕೆಲಸವನ್ನ ಮಾಡ್ತಾ ಇದೆ. ಹಾಗೇನೆ ವಿಶ್ವದಾದ್ಯಂತ ಮತ್ತು ಸ್ವತಂತ್ರ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಒತ್ತನ್ನು ನೀಡಿದೆ. ವಿವಿಧ ದೇಶಗಳ ನಡುವೆ ಉದ್ಭವಿಸುವ ವ್ಯಾಪಾರ ಮತ್ತು ವ್ಯವಹಾರ ಪ್ರಕ್ರಿಯೆಗಳಲ್ಲಿನ ಸಮಸ್ಯೆಗಳನ್ನ ಇದು ಪರಿಹಾರ ಮಾಡುತ್ತದೆ. ಯಾವುದೋ ವಿಶ್ವ ವ್ಯಾಪಾರ ಸಂಘಟನೆ. ಹಾಗೂ ಇದರ ಅನೇಕ ಗುರಿಗಳನ್ನು ಕೂಡ ಇಟ್ಕೊಂಡಿದೆ. ಏನೇನು ಗುರಿ ಅಂತಂದ್ರೆ, ಜೀವನ ವೆಚ್ಚವನ್ನು ಕಡಿಮೆ ಮಾಡಿ ಸದಸ್ಯ ರಾಷ್ಟ್ರಗಳ ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವುದು, ಸದಸ್ಯ ರಾಷ್ಟ್ರಗಳ ನಡುವೆ ಏನಾದರೂ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳಿಗೆ ವಿವಾದಗಳು, ತಕರಾರುಗಳಿದ್ರೆ ಅವುಗಳನ್ನು ಬಗೆಹರಿಸತಕ್ಕಂಥದ್ದು, ಮತ್ತೆ ಜೀವನ ಮಟ್ಟವನ್ನು ಹೆಚ್ಚಿಸಿ ಜನರಿಗೆ ಉದ್ಯೋಗಾವಕಾಶ